ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. 2026 ಜನವರಿ 9ಗೆ ವರ್ಲ್ಡ್ ವೈಡಲಿ ರಿಲೀಸ್ ಆಗಿರುವ ಒಂದು ಹಾರರ್ ಮಿಸ್ಟಾರಿಕಲ್ ಸಿನಿಮಾವಾಗಿದೆ. ಹೌದು, ಇವತ್ತು ನಾನು ಮಾತನಾಡ್ತಿರುವ ಮೂವಿ ಹೆಸರು ದ ರಾಜ ಸಾಬ್ ಅಂತ. ಈ ಒಂದು ಸಿನಿಮಾದ ಕತೆ ಹೇಗಿದೆ, ಈ ಒಂದು ಸಿನಿಮಾದಲ್ಲಿ ಆಗಿರುವಂಥ ಟೋಟಲ್ ಟೆಕ್ನಿಕಲ್ ಅಪ್ಡೇಟ್ಸ್, ಬಜೆಟ್ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳು ಲೀಕ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಇಷ್ಟವಾದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಜ ಸಾಬ್ 2026ಗೆ ಈ ಸಿನಿಮಾ ಬಿಡುಗಡೆಯಾಗಿದ್ದು ಒಂದು ಹಾರರ್ ಕಾಮಿಡಿ ಸಿನಿಮಾ ಕೂಡ ಆಗಿದೆ. ಹೌದು, ಮತ್ತು ನಂತರ ಈ ಒಂದು ಸಿನಿಮಾ ಮತ್ತು 2 ಗಂಟೆ 10 ನಿಮಿಷ ಕಾಲ ಡ್ಯೂರೇಷನ್ ಪಡೆದುಕೊಂಡು ಒಂದೊಳ್ಳೆ ರೆಕಮೆಂಡಿಂಗ್ ಸಿನಿಮಾ ಕೂಡ ಆಗಿದೆ. ಇದರಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರಗಳು ಪ್ರಭಾಸ್ ಅವರು ಇದ್ದಾರೆ, ಸಂಜಯ್ ದತ್ ಅವರು ಕೂಡ ಇದರಲ್ಲಿ ಇದ್ದಾರೆ. ಹಾಗೆ ಮಾಳವಿಕಾ ಮೋಹನ್ ಅವರಿಗೆ ಕೊಟ್ಟಂಥ ಪಾತ್ರ, ಅವರ ಲುಕ್ಸ್ ಆಗೋದು ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗಿದೆ. ಹಾಗೆ ನಿಧಿ ಅಗರ್ವಾಲ್ ಮತ್ತು ರಿಧಿ ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೇ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಿತ್ತ ಅಂತ ಅನಿಸುತ್ತದೆ. ಯಾಕಂದರೆ ಕತೆ ಅಷ್ಟೊಂದು ಭಯ ಪಡಿಸಲ್ಲ, ಬಟ್ ಕಾಮಿಡಿ ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಆದರೆ ಅಷ್ಟೊಂದು ಹಾರರ್ ಸಿನಿಮಾ ಅಲ್ವಾ, ಭಯ ಪಡಿಸುವಂಥ ಸೀನ್ಗಳು ಯಾವುವು ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗೆ ಕತೆ ಬರೆದವರು ಮಾರುತಿ ಅವರು ಕತೆ ಬರ್ಕೊಂಡು ಸಿನಿಮಾವನ್ನು ಕೂಡ ಸ್ವತಃ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾದ ಪ್ರಮುಖ ಸಾಂಗ್ಸ್ಗಳಿಗೆ ಬಂದರೆ, ಸಾಂಗ್ಸ್ ಆಗ್ಬೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತಮ್ಮಣ್ಣ ಎಸ್ ಅವರು ಮ್ಯೂಸಿಕಲ್ ವರ್ಕ್ ಮಾಡಿ ಈ ಒಂದು ಸಿನಿಮಾವನ್ನು ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ಬ್ಯಾನರ್ಸ್ IVY ಎಂಟರ್ಟೈನ್ಮೆಂಟ್ಸ್ ಅವರ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಮತ್ತು ಪಿಂಪಲ್ ಮೀಡಿಯಾ ಫ್ಯಾಕ್ಟ್ರಿದೊಂದಿಗೆ ರಾಜ ಸಾಬ್ ಸಿನಿಮಾ ರೆಡಿಗೆ ವರ್ಲ್ಡ್ ವೈಡ್ ಮಲ್ಟಿಪಲ್ ಭಾಷೆಯೊಂದಿಗೆ ಈ ಸಿನಿಮಾ ಪ್ರೆಸೆಂಟ್ ರನ್ ಆಗ್ತಾ ಇದೆ. ಹಾಗೆ ಈ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ ಹಾಗೂ ಬಜೆಟ್ ಕಡೆ ಬಂದರೆ 400ರಿಂದ 500 ಕೋಟಿ ಬಜೆಟ್ ಒಳಗಡೆ ಸಿನಿಮಾ ಸಂಪೂರ್ಣವಾಗಿ ರೆಡಿ ಆಗಿದೆ. ಹಾಗೆ ಈ ಸಿನಿಮಾದ ಪ್ರಮುಖ ಭಾಷೆ ತೆಲುಗು ಇಂಡಸ್ಟ್ರಿಯಿಂದ ಬಂದದೊಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ. ಆ ನಂತರ ಈ ಸಿನಿಮಾ ಎಲ್ಲ ಭಾಷೆಗಳಿಗೆ ಕೂಡ ಡಬ್ಬಿಂಗ್ ಕೂಡ ಆಗಿದೆ. ಕನ್ನಡ, ತಮಿಳ್, ಹಿಂದಿ, ತೆಲುಗು, ಮಲಯಾಳಂನಲ್ಲಿ ಕೂಡ ಡಬ್ಬಿಂಗ್ ಮುಖಾಂತರ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಿದೆ ಸಿನಿಮಾ ಟೀಮ್. ಸೊ ರಾಜ ಸಾಬ್ ಸಿನಿಮಾದೊಂದು ಸಣ್ಣ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ವಿಡಿಯೋ ಆಗಿತ್ತು. ಸೊ ಇಷ್ಟವಾದರೆ ಸಬ್ಸ್ಕ್ರೈಬ್ ಸಹಿತ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರಿ, ಮತ್ತೆ ಬರ್ತೀನಿ.